ನೋಡಿ ಫ್ರೆಂಡ್ಸ್, ಇವತ್ತು ಭಾರತೀಯ ರೆಸಿಪೀಸ್ ಅಲ್ಲಿ ಕಲಸ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮುಕ್ಕಾಲು ಬೌಲ್ ಗೋಧಿ ಹಿಟ್ಟು, 1 ಬೌಲ್ ಬೆಲ್ಲ, ಅರ್ಧ ಬೌಲ್ ಎಳ್ಳು, 1 ಬೌಲ್ ಕಾಯಿ ತುರಿ, 1 ಸಣ್ಣ ಬೌಲ್ ಹುರಿಗಡಲೆ. ಹೀಗೆ ಇದನ್ನ ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಕಲಸೋ ಥರ ಕಲಸೋಣ. ಎಣ್ಣೆ ಹಾಕೋದು ಬೇಡ. ನೋಡಿ, ಇದನ್ನ ಈಗ ನಾರ್ಮಲ್ ಆಗಿ ಚಪಾತಿ ಹಿಟ್ಟನ್ನ ಕಲಸ್ಕೊಳ್ಳೋಣ. ಇದನ್ನ ಚಪಾತಿ ಉದ್ದೋಣ. ಈಗ ಎಳ್ಳನ್ನು ಸ್ವಲ್ಪ ಹುರಿಬೇಕು. ಹೀಗೆ ಚಪಾತಿಯನ್ನು ಉದ್ದಿದ್ದೀವಿ. ಉದ್ದಿರೋ ಚಪಾತಿಯನ್ನು ಈಗ ಇದರಲ್ಲಿ ಚಿಕ್ಕದಾಗಿ ಮುರಿದಾಕೋಣ. ಹೀಗೆ ಚಪಾತಿನ ಸಣ್ಣಗೆ ಮುರಿದಾಕೋಣ. ಮುರಿದಾಕಿರೋ ಚಪಾತಿಗೆ ಇವಾಗ ಸ್ವಲ್ಪ ಹುರಿಗಡಲೆ ಪುಡಿ, ಹುರಿದು ಪುಡಿ ಮಾಡಿರೋ ಎಳ್ಳು ಪುಡಿ, ಮತ್ತೆ ಸ್ವಲ್ಪ ಕಾಯಿ ತುರಿ, ಒಣ ಕಾಯಿ ತುರಿ, ಇಷ್ಟನ್ನು ಹಾಕಿ ಈಗ ಇದಕ್ಕೆ ಕರಗಿಸಿರೋ ಬೆಲ್ಲನ ಸೋಸೋಣ. ಸ್ವೀಟಿಗೆ ಸರಿಯಾಗಿ ಬೆಲ್ಲ ಹಾಕೋಣ. ಈಗ ಇದನ್ನ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಹೆಚ್ಚಿರೋ ಬಾಳೆಹಣ್ಣನ್ನ ಹಾಕೋಣ. ಹಾಕಿ ಇದನ್ನ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ 1-2 ಗಂಟೆ ಬಿಡಬೇಕು. ಇದನ್ನ 1-2 ಗಂಟೆ ಬಿಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ. ಇದನ್ನ ತುಪ್ಪದಲ್ಲಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತದೆ. ಇದು ಅಜ್ಜಿ ಕಾಲದ ಸ್ವೀಟು. ನೀವು ಮನೇಲಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಧನ್ಯವಾದಗಳು.